ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೂಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಮಂಕುತಿಮ್ಮ 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 ಮಂಕುತಿಮ್ಮ. ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ. ಫಲಮಾಗೋ ಒಂದು ತುತ್ತೂರಿದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಮಂಕುತಿಮ್ಮ 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 ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ.
ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದ ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ. ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಂಕುತಿಮ್ಮ 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 ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸುಮಧುರ ಕಾರ್ಯಕ್ರಮ ಸರಣಿ ಭಾವಸುಮ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗೆಳೆಯ ಶರತ್ ನಿಮ್ಮೊಂದಿಗೆ. ಇವತ್ತು DVG ಅವರ ಒಂದು ಕಗ್ಗವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ. ಈ ಒಂದು ಕಗ್ಗವನ್ನು ಹಾಡಿದ್ದಾರೆ SP ಜಯಣ್ಣ, ಚಿಕ್ಕಮಗಳೂರು. ಇವರು ಅದ್ಭುತವಾದ ಒಬ್ಬ ಕಲಾವಿದರು. ನನ್ನ ಲ್ಯಾಪ್ಟಾಪ್ ಸಂಗ್ರಹದಿಂದ ಆಯ್ದುಕೊಂಡಂತಹ ಒಂದು ಗೀತೆ ಇದು. ಮೊದಲನೇದಾಗಿ SP ಜಯಣ್ಣ, ಚಿಕ್ಕಮಗಳೂರು ಸರ್, ಇವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳನ್ನು ಹಾಡುವಂಥ ಶಕ್ತಿ ಆ ದೇವರು ಕರುಣಿಸಲಿ. ಹಾಗೆ ಆಯಸ್ಸು ಆರೋಗ್ಯವನ್ನು ಹೆಚ್ಚಾಗಿ ಕರುಣಿಸಲಿ ಎನ್ನುವುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಹಾಗೆ ಇವತ್ತು ನಾನು DVG ಅವರ ಒಂದು ಕಗ್ಗವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. DVG ಅಂದರೆ DV ಗುಂಡಪ್ಪ ಅಂತ ನಿಮಗೆ ಎಲ್ರಿಗೂ ಚಿರಪರಿಚಿತ ಇದೆ ಈಗಾಗಲೇ. ಇವರ ಒಂದು ಜನಪ್ರಿಯವಾದಂತಹ ಒಂದು ಕಗ್ಗ ಬದುಕು ಜಟಕ ಬಂಡಿ ಅಲ್ವಾ ಸ್ನೇಹಿತರೆ? ಮೊದಲನೇ ಸಾಲಿನಲ್ಲಿ ನೀವು ಕೇಳಿದ್ರಿ ಈಗಾಗಲೇ. ಅದ್ಭುತವಾದ ಕೀಬೋರ್ಡ್ ವಾದನದಲ್ಲಿ ಸುಮಧುರವಾದ ಗಾಯನವನ್ನು ಈಗಾಗಲೇ ಕೇಳ್ಕೊಂಡು ಬಂದಿದ್ದೀರ. ಬದುಕು ಜಟಕ ಬಂಡಿ, ನಮ್ಮ ಬದುಕೇ ಒಂಥರ ಎತ್ತಿನ ಗಾಡಿ ಹಾಗೆ. ಎತ್ತುಗಳಿಗೆ ಏನಾದರೂ ಕಾಯಿಲೆಗಳು ಬಂದಾಗ ಅವು ತನ್ನ ಕಾರ್ಯವನ್ನು ನಿಲ್ಲಿಸ್ತದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯಗಳು ಒಬ್ಬ ವ್ಯಕ್ತಿಯ ಭಾವನೆಯನ್ನು ಕಲಕ್ತವೆ. ಹಾಗೆ ಏನೋ ಒಂದು ವಿಷಯವನ್ನು ತನ್ನ ಮನದರಸಿ ಹತ್ತಿರ, ಹಾಗೆ ವಯಸ್ಸಾಗ್ತಾ ಆಗ್ತಾ ಒಬ್ಬ ವ್ಯಕ್ತಿಗೆ ತನ್ನ ಒಂದು ಭಾವನೆಗಳನ್ನು ಹೇಳ್ಕೋಬೇಕು. ಜೊತೆಗಾತಿ ಅಥವಾ ಜೊತೆಗಾರರು ಯಾರಿರ್ತಾರೆ ಅವರೊಂದಿಗೆ ಆ ಭಾವನೆಗಳನ್ನು ಹಂಚ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಅವರು ನಮಗಿಂತ ಮೊದಲೇ ನಮ್ಮನ್ನು ಬಿಟ್ಟು ಹೊರಟೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಇವತ್ತಿದ್ದವ್ರು ನಾಳೆ ಇಲ್ಲ. ಒಂದು ವಿಷಯ ಏನು ಅಂದರೆ, ನಾವು ಇರುವಷ್ಟು ದಿನ ಖುಷಿಯಾಗಿರಬೇಕು. ಇವತ್ತಿದ್ದವ್ರು ನಾಳೆ ಇಲ್ಲ. ಇವತ್ತು ಮಲಗಿದವ್ರು ನಾಳೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿನೂ ಇಲ್ಲ. ಅದೇ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಒಂದು ಡಂಬಾಚಾರ, ನಮ್ಮ ಒಂದು ಜಾತೀಯತೆ, ಹಾಗೆ ನಾವು ನಡೆದುಕೊಳ್ಳುವಂಥ ರೀತಿಯನ್ನು ವರ್ಣಿಸೋದಕ್ಕೋಸ್ಕರ ಈ ಒಂದು ಕಗ್ಗವನ್ನು DV ಗುಂಡಪ್ಪನವರು ರಚನೆಯನ್ನು ಮಾಡಿದ್ದಾರೆ.
ಇದು ಮೊದಲ ಸಾಲಿನಲ್ಲಿಯೇ ಇಷ್ಟೊಂದು ಭಾವನಾತ್ಮಕ ಸಂದೇಶವಿದೆ. ಬದುಕು ಜಟಕ ಬಂಡಿ. ವಿಧಿಯದರ ಸಾಯೇಬ. ಎಂಥ ಮಾತಲ್ವಾ. ಒಬ್ಬ ವ್ಯಕ್ತಿ ವಿಧಿಯನ್ನು ಲೆಕ್ಕಾಗ್ತಾ ಇರ್ತಾನೆ. ವಯಸ್ಸಾಗ್ತಿದ್ದಾಗೆ ಆತನಿಗೆ ಎಲ್ಲ ರೀತಿಯ ಆಲೋಚನೆಗಳು, ಮುಂದೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ, ಈಗಲೇ ನಮ್ಮನ್ನು ಹೀಗೆ ಸರಿಯಾಗಿ ನೋಡ್ಕೊಳ್ಳಲ್ಲ, ಮುಂದೆ ವಯಸ್ಸಾದ ಕಾಲದಲ್ಲಿ ಯಾರು ನೋಡ್ಕೊಳ್ತಾರೆ. ಇತ್ತೀಚೆಗೆ ತಂದೆ ತಾಯಿಗಳನ್ನು ಆಶ್ರಮಗಳಿಗೆ ಸೇರಿಸುವಂಥದ್ದು, ಪಾಪ ಎಲ್ಲೋ ದೂರದ ಒಂದು ದೇಶದಲ್ಲಿ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಅಪರೂಪಕ್ಕೆ ಒಂದು ವಾರಕ್ಕೊಂದ್ಸರಿ ಪಾಪ ಯಾರಿಗೂ ಸಮಯ ಇರೋದಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ. ಅದೇ ಅವರು ಕಳೆದುಕೊಂಡಾಗ, ಅವರನ್ನು ನಾವು ಕಳ್ಕೊಂಡಾಗ ಏನೇನು ತಿಂತಾ ಇದ್ರು, ಏನೇನು ಬೇಕು ಎಲ್ಲ ಮಾಡ್ಸಾಕ್ತೀವಿ. ಆದರೆ ಇರುವಾಗ ಅವ್ರ ಬೆಲೆನೇ ನಮಗೆ ಗೊತ್ತಿಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನಿಮ್ಗೆಲ್ರಿಗೂ ನೆನಪಿರ್ಬೋದು ಅಲ್ವಾ? ಕೊನೆಗೆ ಅವ್ರು ಹೇಗೋದ್ರು, ಎಲ್ಲನೂ ಬಿಟ್ಟು ಹೋದ್ರು. ಏನಾದರೂ ತಗೊಂಡು ಹೋದ್ರ? ಖಂಡಿತ ಇಲ್ಲ. ಹಾಗೆ ವಿಧಿಯದರ ಸಾಯೇಬ. ವಿಧಿ ಈ ಬದುಕು ಅನ್ನೋದು ಇದೆಯಲ್ಲ, ಅದಕ್ಕೊಂಥರ ಮೇಸ್ತ್ರಿ ಇದ್ದಾಗೆ ವಿಧಿ. ಇವತ್ತು ನಾವು, ನಾಳೆ ಇನ್ನೊಬ್ಬರು. ಹಾಗೆ ನಮ್ಮ ನಿಲ್ದಾಣ ಬಂದಾಗ ನಾವು ಹಿಡಿದುಕೊಂಡು ಹೋಗ್ತಾ ಇರಬೇಕು. ನಮ್ಮನ್ನು ಯಾರೂ ಕೂಡ ನೋಡಲ್ಲ. ನಮ್ಮ ಅಂತಿಮ ಯಾತ್ರೆವರೆಗೂ ಮಾತ್ರ ಬರ್ತಾರೆ ನಮ್ಮ ಜೊತೆಗಾರರು, ಅಂದರೆ ನಮ್ಮ ಸಂಬಂಧಿಕರು. ನಂತರ ಮಣ್ಣಿಗೆ ಹೋಗೋದು ನಾವು ಮಾತ್ರ. ಬೇಸರದ ವಿಷಯ, ಇತ್ತೀಚೆಗೆ ನಾನು ಹಲವಾರು ನಮ್ಮ ಸ್ನೇಹಿತರನ್ನ, ಹಾಗೆ ನಮ್ಮ ಆತ್ಮೀಯರು, ಅವ್ರ ಸಂಬಂಧಿಕರನ್ನು ಕಳ್ಕೊಂಡ್ಬಿಟ್ಟೆ. ಯಾಕಂದರೆ ನಾವು ಸ್ನೇಹ ಬೆಳೆಸಿರ್ಬೋದು. ಸ್ನೇಹ ಅನ್ನೋದು ಕೇವಲ ಸ್ನೇಹವಾಗಿ ಉಳಿದಿಲ್ಲ. ಇವತ್ತು ಆತ್ಮೀಯತೆ ಅನ್ನೋದು ಗಟ್ಟಿಯಾಗಿದೆ. ಹಾಗೆ ನಮ್ಮ ಬರಹಗಾರರು, ಈ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡಿಕೊಳ್ಳಲೇಬೇಕು. ಪಾಪ BCom ಓದ್ತಿದ್ರು, ಬಿಟ್ಟು ಹೊರಟೆ ಹೋದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ರೀತಿ ನಮ್ಮ ಭಾವನಾ ಸಂದೇಶಗಳು ಸಾಗ್ತಾ ಇದೆ. ಆದರೆ ಸ್ನೇಹಿತರೆ, ಒಂದು ವಿಷಯ ಮಾತ್ರ ನಿಜ, ಒಂದಲ್ಲ ಒಂದಿನ ಎಲ್ಲರೂ ಹೋಗೋದೆ. ಹೋಗೋದಕ್ಕೂ ಮೊದಲು ನಾವೇನು ಗಳಿಸ್ಕೊಂಡಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಕುದುರೆ ನೀನು, ಅವರು ಬೇಳ್ದಂತೆ ಪಯಣಿಗರು ಅಲ್ವಾ? ಈ ಕುದುರೆ ಅನ್ನೋದು ಕೇವಲ ಒಂದು ರೀತಿಯ ಗಾಡಿ ಅಂತಲ್ಲ, ನಮ್ಮ ಬದುಕಿನ ಬಂಡಿ ಇದು. ಕುದುರೆ ನಾವು ಹೇಳ್ದಂಗೆ ಅದು ಸಂಚಾರ ಮಾಡುತ್ತೆ. ಅದು
ನಮ್ಮನ್ನು ಎಕಡೆಗೆ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ನಮ್ಮನ್ನು ಬೇಕಾದ್ರೆ ಬೀಳಿಸ್ಬಿಟ್ಟು ಅದು ಸಾಯಿಸ್ಬೋದು. ಅದು ಕುದುರೆ ಓಡಿಸುವವರಂಥ ಒಂದು ಕಲೆ. ಆ ಕಲೆಗೆ ನಾವು ಬೆಲೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಒಂದು ರೀತಿಯ ಭಾವನಾತ್ಮಕ ಸಂದೇಶಗಳು ಈ ಒಂದು ಕಗ್ಗವನ್ನು ಕೇಳಿದಾಗ, ಅದು ಕೂಡ ರಾಗವಾಗಿ ಕೇಳಿದಾಗ ತುಂಬ ನೋವಾಗುತ್ತೆ. ಯಾರೋ ಪಾಪ ಸುಮ್ಮನೆ ಹೇಳಿದ್ರೆ ಅದೇನು ಹಂಗಂತ ಅನಿಸಲ್ಲ, ಅದು ನಿಜ ಅಲ್ವಾ ಅಂತ ಅನಿಸುತ್ತೆ. ಆದರೆ ಸರ್ ಹಾಡೋದನ್ನು ನೀವು ಕೇಳಿದ್ರಿ ಈಗಾಗಲೇ, ಎಷ್ಟು ಭಾವನಾತ್ಮಕವಾಗಿತ್ತು ಆ ಒಂದು ಹಾಡು. ನಾನು ಕೂಡ ಅವಾಗ ಕೇಳ್ತಾ ಇರ್ತೀನಿ ಇದನ್ನು. ನಿಜ, ಒಳ್ಳೆ ಸಂದೇಶ ಇರುವಂಥ ಹಾಡು ಇದು. ಒಂದು ರೀತಿಯ ಕಗ್ಗ ಹಾಡು, ನೀವೇನು ಅಂದ್ಕೊಳ್ತೀರ ಅದು. ನನಗಂತೂ ಹಾಡು ಅಂತ ಅಂದ್ಕೊಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಮನಸ್ಸಿಗೆ ನೋವಾದಾಗ, ಬೇಸರ ಆದಾಗ ಕೇಳುವಂಥ ಹಾಡೇ ಇದು. ನಾನು ಅದಕ್ಕೋಸ್ಕರ ನಾನು ಹಾಡು ಅಂತ ಹೇಳ್ತಾ ಇದ್ದೀನಿ. ಇದು ಕಗ್ಗ ಆ್ಯಕ್ಚುಲಿ. ಸೊ ಈ ಕಗ್ಗದಲ್ಲಿ ಕುದುರೆ ವರ್ಣನೆಯನ್ನು ಮಾಡಿದ್ದಾರೆ. ಅವನು ಪೇಳದಂತೆ ಪ್ರಯಾಣಿಕನು. ಈ ಪ್ರಯಾಣಿಕರು ಇರ್ತಾರೆ, ಈ ಪ್ರಯಾಣಿಕರು ಏನು ಹೇಳ್ತಾರೋ ಹಾಗೆ ಕುದುರೆ ಗಾಡಿಯವನು ಕುದುರೆಯನ್ನು ಓಡಿಸ್ತಾರೆ. ಆ ಸಂದರ್ಭದಲ್ಲಿ ಅಪಘಾತಗಳು ಆಗ್ಬೋದು, ಇನ್ಯಾವುದೇ ರೀತಿಯ ಸಂದೇಶಗಳು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೀಬಹುದು. ಅದನ್ನೆಲ್ಲ ಕೂಡ ಮೀರಿ ನಿಲ್ಲುವಂತಹ ಒಂದು ಸಂಬಂಧ, ಸಂದೇಶ ನಮ್ಮೆಲ್ಲರದಾಗಬೇಕು. ಮದುವೆಗೋ ಮಸಣಕ್ಕೋ ಎಲ್ಲಿಗೆ ಹೋಗ್ತಾ ಇದ್ವಿ? ಕೆಲವರು ಪಾಪ ಅವ್ರ ಸಂಬಂಧಿಕರನ್ನ ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಸ್ಮಶಾನಕ್ಕೆ ಒಂದು ದೇಹವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಕುದುರೆ ಗಾಡಿ, ಎತ್ತಿನ ಗಾಡಿಗಳನ್ನು ಬಳಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗುವಂತಹ ಒಂದು ನೋವಿನ ಬಗ್ಗೆ ಇಲ್ಲಿ ಲೇಖಕರು ವರ್ಣಿಸ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಶುಭ ಸಂದರ್ಭ ಅಂದರೆ ಮದುವೆಗೋ ಮಸಣಕ್ಕೋ ಅಂದರೆ ಮದುವೆ. ಈ ಮದುವೆ ಎನ್ನುವಂತಹ ಶುಭ ಕಾರ್ಯದಲ್ಲಿ ಕೂಡ ಈ ಕುದುರೆ ಗಾಡಿಗಳನ್ನು ಹಾಗೆ ಈ ಎತ್ತಿನ ಗಾಡಿಗಳನ್ನು ಇಂದಿನ ಕಾಲದಲ್ಲಿ ಬಳಸ್ತಾ ಇದ್ರು. ಹಾಗೆ ಜನಪದ ಗೀತೆ ಒಂದು ನೆನಪಾಗುತ್ತೆ ಈ ಸಂದರ್ಭದಲ್ಲಿ. ಕುದುರೆಯ ತಂದೀವ್ನಿ, ಜೀನವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ ಅಂತ. ಈ ಹಾಡು, ಈ ಜನಪದ ಗೀತೆ ಒಂದು ರೀತಿಯ ಅಣ್ಣ ತಂಗಿಯ ಸಂಬಂಧದ ಬಗ್ಗೆ ವರ್ಣಿಸಿದರೆ, ಇಲ್ಲಿ ಈ ಒಂದು ಕಗ್ಗದಲ್ಲಿ ಲೇಖಕರು ಮದುವೆಗಾದರೂ ಹೋಗು, ಮಸಣಕ್ಕಾದರೂ ಹೋಗು, ಆ ಸಂದರ್ಭದಲ್ಲಿ ಕುದುರೆ ಗಾಡಿಯವನು ಒಂದು ಕಿಂಚಿತ್ತೂ ಬೇಸರ ಮಾಡಿಕೊಳ್ಳದೆ ಒಂದು ಗಾಡಿಯನ್ನು ಓಡಿಸುವಂಥದ್ದು. ಹಾಗೆ ನೀವು ಹೇಳಿದ ಕಡೆಗೆ ಅವನು ತನ್ನ ಪಯಣವನ್ನು ಮುಂದುವರಿಸೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೋಗೆಂದ ಕಡೆಗೋಡು, ಪದಕುಸಿಯ ನೆಲದಿಹುದು ಮಂಕುತಿಮ್ಮ. ಈಗಾಗಲೇ ಕೇಳಿದ್ದೀರ? ಹೌದು, ಎಲ್ಲಿಗೆ ಬೇಕಾದರೂ ಓಡುತ್ತೆ ಕುದುರೆ. ಕುದುರೆ ಪಯಣಿಗೆ ಹೇಗೆ ತೋರಿಸ್ತಾನೆ, ಎಲ್ಲಿಗೆ ಹೋಗು ಅಂತ ಹೇಳ್ತಾನೆ, ಅವನ ಆದೇಶದ ಅನುಸಾರ ಕುದುರೆ ತನ್ನ ಸಂಚಾರವನ್ನು ಮಾಡುತ್ತೆ. ಏನಾದರೂ ಏನು, ನಮ್ಮ ಜೀವನ ಒಂದಲ್ಲ ಒಂದಿನ ಅಂತ್ಯ ಆಗಲೇಬೇಕಲ್ವಾ ಅನ್ನೋದು ಕವಿಯ ಕಲ್ಪನೆ. ನಾವು ಇವತ್ತು ಹಲವಾರು ಒಂದು ಶ್ರೀಮಂತಿಕೆಯಲ್ಲಿ ಬೆಳೀತಾ ಇರ್ಬೋದು, ನಮ್ಮಲ್ಲಿ ಆಸ್ತಿ ಇರ್ಬೋದು, ಹಣ ಇರ್ಬೋದು, ಇನ್ನು ಕೆಲವರು ಆಸ್ತಿ ಅಂತಸ್ತು ಏನು ಬೇಕಾದರೂ ಇಟ್ಕೊಂಡಿರ್ಬೋದು.
ಆದರೆ ಕೊನೆಗೊಂದು ದಿನ ಎಲ್ಲವನ್ನು ಬಿಟ್ಟು ನಾವು ಹೊರಟೋಗ್ತೀವಿ. ಏನು ನಮ್ಮದಲ್ಲ. ಇದನ್ನು ಪ್ರತಿಯೊಬ್ಬರು ನೆನ್ಪಿಡಬೇಕು. ಎಳೆಯ ಒಂದು ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ ಅಲ್ವಾ ಸ್ನೇಹಿತರೆ? ಈಗ ಭೂಮಿ ಇಳೆ ಅಂದರೆ ಇಲ್ಲಿ ಭೂಮಿ ಅಂತ ಅರ್ಥ. ಭೂಮಿ ಫಲವತ್ತಾಗಿ ತನ್ನ ಒಂದು ಬೆಳೆಯನ್ನು ಬೆಳೆದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ರೈತ ಬೆಳೆನೇ ಬೆಳಿಲಿಲ್ಲ ಅಂದರೆ ಆಗೇನು ಮಾಡೋಕ್ಕಾಗುತ್ತೆ? ತಮಟೆ, ಈ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ತಮಟೆಗಳನ್ನು ಯೂಸ್ ಮಾಡ್ತಾರೆ. ಅದು ಯಾವುದೂ ಇಲ್ಲ, ಅದು ನಮಗೆ ಕೇಳಿಸಲ್ಲ. ನಾವು ಈ ಲೋಕವನ್ನು ಬಿಟ್ಟು ತೆರಳಿರ್ತೀವಿ. ಆ ಸಂದರ್ಭದಲ್ಲಿ ಅದು ನಮಗೆ ಕೇಳಿಸಲ್ಲ. ಆ ಕೇಳಿಸಿದಂಥ ಸಂದರ್ಭ ಏನಿದೆ ಅದು ಆ ಸನ್ನಿವೇಶವನ್ನು ಇಲ್ಲಿ ಲೇಖಕರು ವರ್ಣಿಸ್ತಾ ಇದ್ದಾರೆ. ಯಾವುದೇ ಶಬ್ದ ಇಲ್ಲದೆ ನಿಶಬ್ದವಾಗಿಬಿಡುತ್ತೆ. ನಮ್ಮ ಹೃದಯ ಏನಿದೆ ಇದು ಬಡಿತವನ್ನು ನಿಲ್ಲಿಸಿದ್ರೆ ನಾವು ಬದುಕೋಲ್ಲ, ಈ ಲೋಕವನ್ನು ಬಿಟ್ಟು ಹೋಗ್ತೀವಿ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಆದರೂ ಕೂಡ ನಾವು ಇವತ್ತು ಹಣ, ಆಸ್ತಿ, ಅಂತಸ್ತು, ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೀಳ್ಜಾತಿ ಅಂತ ಹೇಳಿ ಭೇದ ಭಾವಗಳನ್ನ ಮಾಡ್ತಾ ಇದ್ದೇವೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಇವುಗಳು ಕಡಿಮೆ ಆಗಬೇಕು. ನಮಗೆ ಇರೋದು ಕೆಲವು ದಿನ, ಇರುವಷ್ಟು ದಿನ ಆತ್ಮೀಯತೆ, ಸ್ನೇಹ, ಜಾತಿ ತಾರತಮ್ಯ ಮಾಡದೆ, ಧಾರ್ಮಿಕವಾಗಿ ಯಾರನ್ನೂ ನೋಯಿಸದೆ ಬೆಳೆದಾಗ ಮಾತ್ರ ನಮ್ಮ ಒಂದು ಈ ಜೀವನ ಸುಖಕರವಾಗಿರುತ್ತೆ. ಫಲಮಾಗೋ ಒಂದು ತುತ್ತೂರಿ ಧ್ವನಿ ಇಲ್ಲ ಅಲ್ವಾ? ಹಣ್ಣುಗಳು ಫಲವನ್ನು ಬಿಡಲಿಲ್ಲ ಅಂದರೆ, ಈ ಹಣ್ಣುಗಳು ಗಿಡದಲ್ಲಿ ಮರದಲ್ಲಿ ಬಿಡಲಿಲ್ಲ ಅಂದರೆ, ಹಾಗೆ ಈ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗಲಿಲ್ಲ ಅಂದರೆ, ಹಸಿರು ಗಿಡ ಮರಗಳನ್ನು ಬೆಳೆಸಲಿಲ್ಲ ಅಂದರೆ ಹೇಗಿರ್ಬೋದು ಸನ್ನಿವೇಶ? ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆ ಅದೇ ಸೆಲ್ಸಿಯಸ್ ತಾಪಮಾನ ಡಿಗ್ರಿ ಅಂತ ಹೇಳ್ತಿರಲ್ಲ, ಅದು ಹೆಚ್ಚಾಗ್ತಾನೇ ಇದೆ. ಮಳೆ ಇಲ್ಲ, ಬೆಳೆ ಇಲ್ಲ. ಹಾಗೆ ನಮ್ಮ ಬೆಲೆಗಳು ಇದು ಏರ್ತಾ ಇದೆ. ತರಕಾರಿಗಳಿಗೆ, ಹಣ್ಣುಗಳಿಗೆ, ಸೊಪ್ಪುಗಳಿಗೆ ಬೆಲೆಗಳು ಏರಿಕೆ ಆಗ್ತಾ ಇದೆ. ಇದು ನಾವೇ ಮಾಡಿಕೊಂಡಿದ್ದು, ಬೇರೆ ಯಾರು ಬಂದು ನಮಗೆ ಮಾಡಿಲ್ಲ. ಇದನ್ನು ನಾವು ಇವತ್ತು ಬಂಗ್ಲೆ ಕಟ್ತೇವೆ, ಒಂದು ಬಿಲ್ಡಿಂಗ್ಗಳನ್ನ ಕಟ್ತೇವೆ. ಆ ಸಂದರ್ಭದಲ್ಲಿ ಮರಗಿಡಗಳನ್ನೆಲ್ಲ ಕತ್ತರಿಸಿ ಹಾಕ್ತೇವೆ. ಒಂದು ವಿಷಯ ಏನು ಅಂದರೆ, ಪ್ರತಿಯೊಬ್ಬರು ಕೂಡ ತಮ್ಮ ಜನ್ಮದಿನ ದಿನ ಏನೇನೋ ಆಚರಣೆ ಮಾಡ್ತಾರೆ. ನಾನು ಕೇಳೋದೇನು ಅಂದರೆ, ಈ ಜನ್ಮದಿನಾಚರಣೆ ಅಂತ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನೀವು ಒಂದು ಗಿಡವನ್ನು ನೆಟ್ಟರೆ ಅದು ನೀವು ಸತ್ತರೂ ಕೂಡ ಇನ್ನೊಬ್ಬರಿಗೆ ನೆರಳನ್ನು ನೀಡುತ್ತೆ. ಇವತ್ತಿನಿಂದಾದರೂ ನೀವು ಇನ್ನು ಮುಂದೆ ಆದರೂ ನಿಮ್ಮ ಜನ್ಮದಿನಕ್ಕೆ ಒಂದು ಗಿಡ ನೆಡೋದ್ರ ಮೂಲಕ ನಿಮ್ಮ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳಿ. ಪ್ರತಿ ವರ್ಷ ಮಾಡಿ, ಒಂದು ವರ್ಷನೂ ತಪ್ಪಿಸ್ಬಿಡಿ. ಆಗ ನಿಮಗೆ ವಯಸ್ಸಾದಾಗ ಎಷ್ಟು ಖುಷಿ ಆಗ್ಬೋದು ನಿಮಗೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ.
ಪ್ರತಿ ವರ್ಷ ಜನ್ಮದಿನಾಂಕ ಬರುತ್ತೆ. ಆ ಸಂದರ್ಭದಲ್ಲೆಲ್ಲವೂ ಕೂಡ ನೀವು ಒಂದು ರೀತಿಯ ಖುಷಿ ಪಡ್ತೀರ. ನೋಡು, ಆವಾಗ ನಾನು ನೆಟ್ಟಿದ್ದ ಗಿಡ ಇವಾಗ ದೊಡ್ಡದಾಗಿದೆ, ಇವಾಗ ಹೊಸದಾಗಿ ಇನ್ನೊಂದು ಗಿಡ ನೆಡ್ತಾ ಇದ್ದೀನಿ. ನಿಮಗೆ ಒಂಥರ ಖುಷಿ ಆಗುತ್ತೆ. ನೀವು ಒಂದು ಸರಿ ಪ್ರಾರಂಭ ಮಾಡಿ ಅಷ್ಟೇ, ನಿಮ್ಮನ್ನು ಮುಂದೆ ಅದೇ ಮಾಡಿಸುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಆಗ ನೀವೊಂದು ಸರಿ ಪ್ರಾರಂಭ ಮಾಡಬೇಕಷ್ಟೆ. ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ. ಒಂದು ವೇಳೆ ಇದೆಲ್ಲ ಇಲ್ಲ ಅಂದರೆ, ಈ ರೀತಿಯ ವಾತಾವರಣ ಇಲ್ಲ, ಏನು ಇಲ್ಲ ಅಂದರೆ, ಅವಾಗ ಸೂರ್ಯನೂ ಬರೋದಿಲ್ಲ, ಚಂದ್ರನೂ ಬರೋದಿಲ್ಲ. ಅಂದರೆ ಆಗ ನಮಗೆ ಬೆಳಕೇ ಇರಲ್ಲ, ಫುಲ್ಲು ಕತ್ತಲೆ ಆಗಿಬಿಡುತ್ತೆ. ಹಾಗಾಗಿ ಈಗಿನಿಂದನೇ ನಾವು ನಮ್ಮ ವಾತಾವರಣನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಯಾವುದೇ ಸನ್ನಿವೇಶದಲ್ಲಿಯೂ ಕೂಡ ಒಂದು ರೀತಿಯ ಭಾವನಾತ್ಮಕ ಒಂದು ಮಾತುಗಳು ನಮ್ಮಿಂದ ಹೊರಡ್ತವೆ. ಹಾಗೆ ಇತ್ತೀಚೆಗೆ ಈ ವಾತಾವರಣವನ್ನು ಹಾಳು ಮಾಡುವಂಥ ಅನೇಕ ವಾಹನಗಳು ಬಂದಿರೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ. ಅವುಗಳೆಲ್ಲ ಕಡಿಮೆ ಆಗಬೇಕು. ಹಾಗೆ ರಸ್ತೆ ಅಪಘಾತಗಳು ಈಗಲೂ ಕೂಡ ನಿಮಿಷಕ್ಕೊಂದು, ಅರ್ಧ ಗಂಟೆಗೊಂದು ಅಪಘಾತಗಳು ಆಗ್ತಾನೇ ಇದೆ. ನಮ್ಮ ರಸ್ತೆ ಒಂದು ಕಾಮಗಾರಿ, ರಸ್ತೆಯ ನಿಯಮಗಳು ಎಲ್ಲವನ್ನು ಕೂಡ ನಾವು ಪಾಲಿಸಬೇಕಾಗತ್ತೆ. ಆದರೆ ಇದು ಕೇವಲ ಪುಸ್ತಕಕ್ಕೆ ಮಾತ್ರ ಆಗಿಬಿಟ್ಟಿದೆ. ಪುಸ್ತಕದಲ್ಲಿ ಅಂತಹ ನಿಯಮಗಳನ್ನ ಪಾಲಿಸಬೇಕು, ಇಂಥ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ. ಇನ್ನು ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ. ಅದನ್ನು ನೀವೇ ಹೇಳಬೇಕಾಗತ್ತೆ. ಒಂದೊಂದು ಕ್ಷಣ, ಒಂದೊಂದು ಸಲ ನನಗೆ ತುಂಬ ಬೇಸರ ಆಗುತ್ತೆ. ಇಂತಹ ಒಂದು ಸನ್ನಿವೇಶಗಳನ್ನ ನೆನಪು ಮಾಡಿಕೊಂಡಾಗ, ಹಾಗೆ ನಡೀತಾ ಇರುವ ಅಪಘಾತಗಳನ್ನ ನೆನಪು ಮಾಡಿಕೊಂಡಾಗ, ಹಾಗೆ ಅವರು ಕೊಡುವಂಥ ಒಂದು ಉತ್ತರಗಳು, ಅಪಘಾತ ಮಾಡಿದಂಥ ಸಂದರ್ಭದಲ್ಲಿ ಮಾಡುವಂತಹ ಒಂದು ವಿಡಿಯೋಗಳು, ಕೆಲವರು ಪಾಪ ನಿಂತ್ಕೊಂಡು ನೋಡ್ತಾರೆ, ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಮಾಡಿ ಖುಷಿ ತಗೊಳ್ತಾ ಇರ್ತಾರೆ ಹೊರತು ಆ ವ್ಯಕ್ತಿಗೆ ಏನಾಯಿತು ಅನ್ನೋದನ್ನು ಕೆಲವು ಮಂದಿ ನೋಡೋದಿಲ್ಲ. ನಮಗೆ ಆಗಬೇಕು, ಪೊಲೀಸು ಕಚೇರಿಯಿಂದ ನಾವು ಅಲ್ದಾಡಬೇಕಾಗತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಸ್ನೇಹಿತರೆ, ನೆನಪಿರಲಿ, ಪೊಲೀಸರು ನಿಮ್ಮನ್ನೇನೂ ಕೇಳಲ್ಲ. ಈಗ ಆ ಥರ ನಿಯಮ ಇದೆ. ಇದನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ಪೊಲೀಸರು ನಿಮ್ಮನ್ನು ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರಿ ಅಂತ ಕೇಳಲ್ಲ. ಅದನ್ನು ಆ ಗುಣಮುಖ ಆದವರು ಹೇಳ್ತಾರೆ. ಅವನು ಬದುಕಿದ್ರೆ ತಾನೇ ಅವನ ನಿಜ ಸಂಗತಿ ಏನಂತ ಹೇಳೋಕ್ಕಾಗೋದು. ಅವನು ಒಂದು ವೇಳೆ ಸತ್ತೋದ್ರೆ ಆ ಸಂದರ್ಭದಲ್ಲಿ ಅವನು ನಿಜ ಏನು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಆ ನಿಜ ಏನು ಅಂತ ಹೇಳಬೇಕು ಅಂದರೆ ಅವನು ಗುಣಮುಖನಾಗಬೇಕು. ಅದು ನಿಮ್ಮ ಕೈಲಿ ಇರ್ತದೆ. ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ. ಆದರೆ ನಮ್ಮ ಜನ ಪ್ರಯತ್ನನೇ ಪಡಲ್ಲ. ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಮಂಕುತಿಮ್ಮ ಅನ್ನೋದು ಆ ಕಗ್ಗದ ಒಂದು ಕಾವ್ಯನಾಮ ಅಂತಲೇ ಹೇಳ್ಬೋದು. ಟಿ ವಿ ಜಿಯವರ ಕಾವ್ಯನಾಮ ಮಂಕುತಿಮ್ಮ. ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಇದು ಏನು ಇಲ್ಲ ಅಂದರೆ ಏನಾದರೂ ತಿಂತೀಯ? ಸುಮ್ಮನೆ ನಿನ್ನ ಒಂದು ದಬ್ಬಳ ತಗೊಂಡು, ಸೂಜಿ ದಾರ ತಗೊಂಡು ನಿನ್ನ ತುಟಿಯನ್ನು ಹೊಲಿದು ಬಿಡು. ಸುಮ್ಮನೆ ಏನೂ ಪ್ರಯೋಜನ ಇಲ್ಲ. ತಿನ್ನೋದಕ್ಕೆ ಏನಿಲ್ಲವಲ್ಲ, ಎಲ್ಲಿದೆ? ಈಗ ತಾನೇ ಹೇಳೋದು ನನ್ನ ಹಿಂದೆ. ಅದನ್ನು ನೀವು ಕೇಳಿರ್ಬೋದು.
ಹೌದು, ಏನೂ ಇಲ್ಲ, ಏನೂ ಇರಲ್ಲ. ಈಗ ನಾವೆಲ್ಲನೂ ತಿಂತಾ ಇದ್ದೇವೆ. ಒಂದು ವೇಳೆ ಸೂರ್ಯ ಚಂದ್ರ ಏನೂ ಇಲ್ಲ, ವಾತಾವರಣನೇ ಸರಿ ಇಲ್ಲ ಅಂದಾಗ ಯಾರು ತಾನೇ ಏನಾದರೂ ಮಾರಾಟ ಮಾಡ್ತಾರೆ ಹೇಳಿ? ನಾವು ನೀವು ಯೋಚನೆ ಮಾಡಬೇಕಾದಂಥ ಸಂಗತಿ. ಹಿರಿಯರು ಸುಮ್ಮನೆ ಹೇಳಿಲ್ಲ ಇಂತಹ ಮಾತುಗಳು, ಲೇಖಕರು ಸುಮ್ಮನೆ ಬರೆದಿಲ್ಲ. ಅವರು ನೋಡಿದಂತಹ ಘಟನೆಗಳನ್ನು ಆಧರಿಸಿ ಅವರು ಈ ರೀತಿಯ ಕವನಗಳನ್ನ ಬರೆದಿರ್ತಾರೆ. ಆದ್ರೆ ನಾವು ಒಳ ಅರ್ಥವನ್ನು ತಿಳಿಯೋದೇ ಇಲ್ಲ, ನಾವು ಸುಮ್ಮನೆ ಕೇಳ್ತೇವೆ ಅಷ್ಟೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಎಂಥ ಮಾತಲ್ವಾ. ನಾವು ಬೆಟ್ಟದ ಅಡಿಯಲ್ಲಿ ಹುಲ್ಲಾಗು ಅಂದರೆ ಹುಲ್ಲು ಬಿದಿರಾಗುತ್ತೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಬಿದಿರಾದೆ. ಜನಪದ ಗೀತೆ ನೀವೆಲ್ಲ ಕೇಳಿದಿರ, ಬಿದಿರು ನಾನಾರಿಗಲ್ಲದವಳು. ಆ ಒಂದು ಗೀತೆಯೂ ಕೂಡ ಇಲ್ಲಿ ನನಗೆ ನೆನಪಾಗತ್ತೆ. ಹುಟ್ಟುತ್ತಾ ಹುಲ್ಲಾದೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ. ಬೆಟ್ಟದ ಅಡಿ ಅಂದರೆ ನಿನಗಿಂತ ಹಿರಿಯರು ಏನಿರ್ತಾರೆ ಅವರಿಗೆ ಸ್ವಲ್ಪ ಗೌರವವನ್ನು ಕೊಡು ಮನುಷ್ಯ, ಅವ್ರನ್ನ ನೀನು ಗೌರವಿಸು. ಇಲ್ಲಿ ಹುಲ್ಲು ಅಂದರೆ ಏನು, ಮಕ್ಕಳೇನಿರ್ತಾರೆ ಅವ್ರನ್ನ ಬೆಟ್ಟಕ್ಕೆ ಹೋಲಿಸಿ ಇಲ್ಲಿ ಹೇಳ್ತಾರೆ. ಬೆಟ್ಟ ಎತ್ತರವಾಗಿರುತ್ತೆ, ಹಾಗೆ ಹಿರಿಯರು ಒಂದು 4 ಮಾತು ಬೈಬಹುದು, ಅದು ನಮ್ಮ ಒಳ್ಳೆಯ ಒಂದು ನಡವಳಿಕೆಗಾಗಿ. ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ವಿಷಯ. ಕಲ್ಲಾಗೂ ಕಷ್ಟಗಳ ಮಳೆಯ ವಿಧಿ ಸುರಿಯೆ ಅಲ್ವಾ. ನಮಗೇನೇ ಕಷ್ಟ ಇರ್ಬೋದು, ಕಲ್ಲಂತೆ ಇದ್ಬಿಡು. ಆಗ ನಿನಗೆ ನೋವಾದರೂ ಕೂಡ, ಏನನ್ನು ಕೂಡ ಹೇಳ್ಕೋಬೇಕು ಅಂತ ಅನಿಸಿದ್ರೂ ಕೂಡ ಸುಮ್ಮನೆ ಬಿಡ್ತೀಯಾಗ. ಈಗ ಉದಾಹರಣೆಗೆ ನಮ್ಮ ಇಂಥ ಸನ್ನಿವೇಶಗಳನ್ನ ನೋಡ್ತಾ ಇದ್ದೇವೆ. ಕೆಲವರು ಪಾಪ ಮನೆಯಲ್ಲಿರುವಂಥ ಹಿರಿಯರನ್ನ ದುಡ್ಡು ಕೊಡೋದ್ರ ಮೂಲಕ ನೋಡ್ಕೊಳ್ತಾರೆ. ಅವರಿಂದ ಏನಾದರೂ ಪ್ರತಿಫಲ ಇದ್ದರೆ ಮಾತ್ರ ಅವ್ರನ್ನ ನೋಡ್ಕೊಳ್ತಾರೆ. ಅಂಥ ಸನ್ನಿವೇಶಗಳು ಹಲವಾರಿವೆ. ಅವುಗಳೇನೇ ಇರಲಿ, ಅಂಥ ಕಷ್ಟಗಳು ಬಂದಾಗ, ಒಂದು ವೇಳೆ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದಾಗ, ಆ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂಥ ನೋವನ್ನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಕಷ್ಟ ಎಷ್ಟೇ ಬಂದರೂ ಕೂಡ ಮಳೆಯ ರೀತಿಯಲ್ಲಿ ಸುರಿಬೋದು. ಕಷ್ಟ ಸುರಿಮಳೆ ಆಗ್ಬೋದು, ಒಂದರ ಮೇಲೆ ಒಂದು ಸಾವುಗಳು ಸಂಭವಿಸ್ಬೋದು. ಹಾಗೆ ನಿನ್ನ ನಂಬಿಕೆಯ ವ್ಯಕ್ತಿ ನಿನಗೆ ದ್ರೋಹ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿನ್ನ ಎಲ್ಲರೂ ಬಿಟ್ಟು ಹೋಗ್ಬೋದು. ಆದರೂ ಕೂಡ ಹೆದರಬೇಡ, ಎಲ್ಲದಕ್ಕೂ ಕೂಡ ಎದುರಿಸುವಂಥ ಶಕ್ತಿ ನಿನ್ನಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಅಲ್ವಾ. ಬೆಲ್ಲ ಸಕ್ಕರೆ ಸವಿಯಾದ ರುಚಿ. ಯಾರೋ ಕಷ್ಟದಲ್ಲಿರ್ತಾರೆ, ದುರ್ಬಲರು, ಏನು ಪಾಪ ಕೆಲಸ ಮಾಡೋಕ್ಕಾಗಲ್ಲ, ಅಂಥವರಿಗೆ ನೀನು ಸಹಾಯ ಮಾಡು. ಅದು ನಿನ್ನನ್ನು 100 ಕಾಲ ಬೆಳೆಸುತ್ತೆ. ಹಾಗೆ ನೀನು ಸತ್ರೂ ಕೂಡ ಅದು ಅಜರಾಮರವಾಗಿ ಉಳಿಯುತ್ತೆ.
ಕಷ್ಟದಲ್ಲಿದ್ದು ಇರೋರಿಗೆ ಸಹಾಯ ಮಾಡು. ಹಾಗೆ ಏನೇ ನೋವಿದ್ರೂ ಕೂಡ ಅದನ್ನು ಪರಿಹರಿಸು. ಹಾಗೆ ಎಷ್ಟೇ ಕಷ್ಟಗಳು ಬರ್ಬೋದು, ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಿನಗೆ ಕಷ್ಟ ಇರುವಾಗ ಆ ದುರ್ಬಲರಿಗೆ, ದೀನರಿಗೆ ಎಷ್ಟು ಕಷ್ಟ ಇರ್ಬೋದು, ಬಡವರಿಗೆ ಎಷ್ಟೊಂದು ಕಷ್ಟ ಇರ್ಬೋದಲ್ವ. ಅದನ್ನು ನಾವು ಯೋಚನೆ ಮಾಡಿಲ್ಲ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದ ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ. ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ನಮ್ಮ ಕಷ್ಟನೇ ದೊಡ್ಡದು ಅಂತ ನಾವು ಅಂದ್ಕೊಂಡಿರ್ತೀವಿ. ಎಷ್ಟೋ ಜನ ಇಂದಿಗೂ ಕೂಡ ತಮ್ಮ ಒಂದು ಅಂಗವಿಕಲತೆಯಿಂದ ಓದೋದನ್ನೇ ಬಿಟ್ಟಿದ್ದಾರೆ. ನಿಜಕ್ಕೂ ನನಗೆ ಈ ಒಂದು ವಿಷಯ ನೆನಪು ಮಾಡಿಕೊಂಡಾಗ ತುಂಬ ಅಳು ಬರುತ್ತೆ. ಅದು ನಮಗೆ ಗೊತ್ತಿರೋರೆ ಈ ರೀತಿ ನಮ್ಮ ಕಣ್ಣು ಮುಂದೆನೇ ಆದಾಗ ಅದು ತುಂಬ ಭಾವನಾತ್ಮಕವಾಗಿಬಿಡುತ್ತೆ. ಆ ಒಂದು ಸನ್ನಿವೇಶ ಇಲ್ಲಿ ಬೇಡ ಅಂತ ಅನಿಸುತ್ತೆ. ಏನು ಅಂದರೆ, ಇಂದಿಗೂ ಕೂಡ ಎಷ್ಟೋ ಜನ ತಮ್ಮಲ್ಲಿರುವಂತಹ ಒಂದು ಕಲೆಯನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಅವರನ್ನ ಎದುರಿಸ್ತಾ ಇವೆ. ಇದು ನೀವು ನೆನಪಿಟ್ಟುಕೊಳ್ಬೇಕಾದಂಥ ವಿಷಯ. ನಮಗೆ ಅಂಗಗಳು ಒಂದನ್ನು ಕಿತ್ಕೊಂಡಿದ್ರೂ ಕೂಡ ಇನ್ನೊಂದು ಚೆನ್ನಾಗಿದೆ. ಎಷ್ಟೋ ಜನರಿಗೆ ಎಷ್ಟು ತುಂಬ ಒಂದು ಹೀನ ಸ್ಥಿತಿಗೆ ಬಂದಿರ್ತಾರೆ. ಅಂತಹ ಸನ್ನಿವೇಶಗಳು ಯಾರಿಗೂ ಬರದೇ ಇರಲಿ. ದೇವರು ಎಲ್ರಿಗೂ ಕೂಡ ಆರೋಗ್ಯವನ್ನು ಕರುಣಿಸಲಿ ಅನ್ನೋದು ನನ್ನ ಪ್ರಾರ್ಥನೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಲ್ವಾ, ಎಂಥ ಸಾಲು. ನಾವು ಎಲ್ಲರೊಳಗೆ ಒಂದಾಗಿರಬೇಕು, ನಮ್ಮದೇ ದೊಡ್ಡದು, ನಮ್ಮದೇ ನಡಿಬೇಕು ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಸಾಮಾನ್ಯರಂತೆ ಇರಪ್ಪ. ಸಾಮಾನ್ಯ ನಡವಳಿಕೆ ನಿಂದಾಗಲಿ. ಯಾಕೆ ಮೆರಿತಾ ಇದೆಯಾ? ಒಂದಲ್ಲ ಒಂದು ದಿನ ಈ ಉಸಿರು ನಿಂತು ಹೋಗುತ್ತೆ. ಆ ಸಂದರ್ಭದಲ್ಲಿ ನಿನ್ನ ನೆನಪು ಮಾಡ್ಕೋಬೇಕು ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ನಿನ್ನ ಸಾಧನೆನ ನೀನು ಮಾಡಪ್ಪ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಇಲ್ಲಿಯ ತನಕ ಸಾವು, ನೋವು ಇದರ ಬಗ್ಗೆನೇ ಆಯಿತು. ಹೇಳ್ತಾರೆ ಮುಂದೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಾವು ಯಾವಾಗಲೂ ಕೂಡ ಏನೇ ನೋವಿದ್ರೂ ಕೂಡ ನಗ್ತಾ ಇರಬೇಕು. ಹಾಗೆ ನಮ್ಮ ಒಂದು ನೋವುಗಳು ಏನೇ ಇದ್ದರೂ ಕೂಡ ಅದನ್ನು ಒಳಗಿಟ್ಕೊಂಡು ಯಾವಾಗಲೂ ಕೂಡ ನಗ್ನಗ್ತಾ ಖುಷಿಯಾಗಿರಬೇಕು. ಯಾವಾಗಲೂ ನಾವು ನಗ್ತಾ ಇನ್ನೊಬ್ಬರನ್ನೂ ನಗಿಸ್ತಾ, ಹಾಗೆ ನಮ್ಮ ಒಂದು ಖುಷಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಾ ಸುಖವಾಗಿ ನಾವು ನಮ್ಮ ಸಂಸಾರವನ್ನು ನಡೆಸಬೇಕು. ಹಾಗೆ ನಮಗೇನೇ ನೋವಿದ್ರೂ ಕೂಡ ಮತ್ತೊಬ್ಬರನ್ನು ನಗಿಸ್ಬೇಕು. ಆ ಕಾಯಕ ಪ್ರತಿಯೊಬ್ಬರಿಂದ ಆಗಬೇಕು. ಇಂದಿಗೂ ಕೂಡ ಅನೇಕ ಕಡೆ ನಗೆಕೂಟ ಅಂತ ಏರ್ಪಡಿಸ್ತಾರೆ. ಹಾಗೆ ಅನೇಕ ಒಂದು ಆಕಾಶವಾಣಿ ಈ ಕಾರ್ಯಕ್ರಮಗಳಲ್ಲಿ ಕೂಡ ಒಂದು ನಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ.
ಯಾಕೆ ಅವ್ರಿಗೆ ಬೇರೆ ನೋವಿಲ್ವಾ? ಇದೆ. ಯಾಕೆ ನಗಿಸ್ತಾರೆ ಅಂದರೆ, ಯಾವಾಗಲೂ ನಗ್ತಾ ಇದ್ಬಿಟ್ರೆ ಆಯ್ತಾ ಅಂತ ಅಂದ್ಕೊಂಡ್ರೆ ತಪ್ಪು. ನಾವು ನಗೋದು ನಮ್ಮ ಖುಷಿಗೋಸ್ಕರ. ನಾವು ಖುಷಿಯಾಗಿರಬೇಕು. ನಾವು ಖುಷಿಯಾಗಿದ್ರೇ ನಮ್ಮ ಜೀವನ ಸಾಗುತ್ತೆ. ನಾವು ಯಾವಾಗಲೂ ಕೋಪದಿಂದ ಯಾವುದೋ ಒಂದು ಮುಖ ಅವರು ಓದಿಸ್ಕೊಂಡು ಏನೋ ಒಂದು ನೋವನ್ನು ಕೊರಕೊಂಡಿದ್ದರೆ ಬೇಗ ನಮ್ಮ ಆಯಸ್ಸು ಮುಗಿಯುತ್ತೆ. ಹಾಗಾಗಿ ನಾವು ಇನ್ನಷ್ಟು ಕಾಲ ನಗ್ತಾ ಇರಬೇಕು. ಅನೇಕ ಹಿರಿಯರು ನಗ್ತಾನೆ ಇದ್ದು ನಮ್ಮನ್ನು ಬಿಟ್ಟು ಹೋಗಲಿರೋದು. ಇದು ಪ್ರತಿಯೊಬ್ಬರು ನೆನಪಿಡಬೇಕಾದಂಥ ವಿಷಯ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ಅಲ್ವಾ? ಯಾರೋ ನಗ್ತಿದ್ದಾರೆ ಅಂತ ಅಂದರೆ ನಮಗೆ ನಗು ಬರುತ್ತೆ, ಸರ್ವೇ ಸಾಮಾನ್ಯ. ನಮ್ಮ ಪಕ್ಕದಲ್ಲಿರೋರು ನಗ್ತಾರೆ, ಅವಾಗ ನಮಗೂ ಕೂಡ ನಗು ಬರುತ್ತೆ. ಏನೋ ಒಂದು ಕಾಮಿಡಿ ಹೇಳ್ತಾರೆ ಅಥವಾ ಏನೋ ಒಂದು ನಗೆ ಹನಿನ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಗಲಿಲ್ಲ ಅಂದರೆ ಇವನೇನೋ ಹುಚ್ಚಿನ ಥರ ಹಿಂಗೆ ಕೂತಿದ್ದಾನಲ್ಲ, ಇಷ್ಟೊಂದು ಕಾಮಿಡಿಯಾಗಿ ಎಲ್ಲ ಮಾತಾಡ್ತಿದ್ದಾರೆ, ಇವನು ಯಾಕೆ ಹಿಂಗೆ ಕೂತಿದ್ದಾನೆ ಅಂತ ಅವರು ಹೇಳ್ದಿದ್ರು ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ನಗು ಅನ್ನೋದನ್ನು ದಯವಿಟ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ನಕ್ಕು ಬಿಡಿ ಸುಮ್ಮನೆ. ಇವತ್ತೇ ನಮ್ಮ ಪ್ರಾಣ ಹೋದರೂ ಹೋಗ್ಬಿಡಲಿ, ಆದರೆ ನಗೋದನ್ನು ಮಾತ್ರ ಯಾವತ್ತೂ ನಿಲ್ಲಿಸ್ಬೇಡಿ. ಪಾಪ ಹೇಳ್ತಾರೆ ಹೆಣ್ಮಕ್ಳು ನಗಬಾರದು ಅಂತ. ಯಾರು ಹೇಳ್ತಾರೋ? ಹಾಗಂತ ರೂಲ್ಸ್ ಇದೆಯಾ? ಸಂವಿಧಾನದಲ್ಲಿದೆಯಾ? ಖಂಡಿತ ಇಲ್ಲ. ಸಂವಿಧಾನ ಎಲ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಎಲ್ಲರೂ ಕೂಡ ಖುಷಿಯಾಗಿರಬೇಕು. ಆದರೂ ಕೂಡ ಕೆಲವು ಕಡೆ ಈ ಸಂಪ್ರದಾಯ ಇಲ್ಲ. ಅದು ಎಲ್ಲಿ ಏನು ಅದ್ರ ಬಗ್ಗೆ ಬೇಡ, ಅದು ಮಾತಾಡೋದು ತಪ್ಪಾಗುತ್ತೆ. ಹಾಗಾಗಿ ನಾವು ಹೆಣ್ಮಕ್ಳಾದರೇನು ಗಂಡು ಮಕ್ಕಳಾದರೇನು, ನಗು, ಸಂತೋಷ, ಖುಷಿ ಎಲ್ರಿಗೂ ಒಂದೇ ಅಲ್ವಾ? ಇದು ಪ್ರತಿಯೊಬ್ಬರು ನೆನಪಿಡಬೇಕಾದಂಥ ವಿಷಯ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇಲ್ಲಿವರೆಗೆ ಆಗಿದ್ದಾಗೋಯ್ತು. ಇನ್ಮುಂದೆ ಆದರೂ ನೀವು ನಗುವಿನ ಕೂಟ, ಯಾರೋ ಸ್ನೇಹಿತರು ಸಿಗ್ತಾರೆ ಅವರ ಹತ್ರ ಮಾತಾಡುವಂಥದ್ದು, ನಗುವಿನ ಖುಷಿ ಸಂತೋಷ ಎಲ್ಲ ಹಂಚ್ಕೊಳ್ಳುವಂಥದ್ದು ಇನ್ನಾದರೂ ಆಗಲಿ. ನಗುವ ನಗುತ್ತಾ ನಗಿಸಿ ಬಾಳುವವರವ ಏನೇನು ಬೇಡಿಕೊಳ್ಳೋ ಮಂಕುತಿಮ್ಮ ಅಲ್ವಾ? ಏನೇ ಇರಲಿ, ನೋವು ನಮ್ಮಲ್ಲಿ 1000 ಇರ್ತದೆ. ಯಾರೋ ನಮ್ಮನ್ನು ಬಿಟ್ಟೋಗಿರ್ಬೋದು, ಆ ನೋವು ನಮ್ಮ ಮನಸ್ಸಲ್ಲಿರ್ತದೆ. ಆದರೂ ಕೂಡ ಆ ನೋವನ್ನು ಹೊರಗಡೆ ಹಾಕೋ ಬದಲು 4 ಸಂತೋಷದ ಮಾತಾಡ್ತಾ ಖುಷಿಯಾಗಿ ನಮ್ಮ ಜೀವನವನ್ನು ಕಳೆದುಬಿಡೋಣ. ಹಾಗಂತ ಅವ್ರು ತೀರ್ಕೊಂಡಿದ್ದಕ್ಕೆ ನಮಗೆ ನೋವಿಲ್ಲ ಅಂತಲ್ಲ, ನೋವಿದೆ. ಅದನ್ನು ಯಾರ ಬಳಿ ಹೇಳೋದು? ಹೋದವರು ಮತ್ತೆ ಬರ್ತಾರ? ಇಲ್ಲ. ಇವತ್ತವರು ನಾಳೆ ನಾವು. ಇದು ಜಗತ್ತಿನ ನಿಯಮ. ಇದನ್ನು ಮೀರಿ ನಡೆಯೋದಕ್ಕೆ ಯಾರೂ ಕೂಡ ಅಧಿಕಾರ ಇಲ್ಲ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಏನು ತಾನೇ ಹೇಳಲಿ ಇದನ್ನು? ನಾನು ಹೇಗೆ ವರ್ಣಿಸ್ಲಿ? ನೀವೇ ಹೇಳಿ. ನಾನು ಏನು ತಾನೇ ಹೇಳಲಿ? ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ.
ಅಷ್ಟೊಂದು ನೋವುಗಳು, ಅಷ್ಟೊಂದು ಸಂತೋಷ ಎಲ್ಲರಲ್ಲೂ ಕೂಡ ಇರಲಿ. ಯಾವಾಗಲೂ ನಗ್ನಗ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಸಂತೋಷದಿಂದ ಇರೋಣ. ಇವತ್ತಿರ್ತೀವೋ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ಇರುವಷ್ಟು ದಿನ ಎಲ್ಲರನ್ನ ನಗಿಸ್ತಾ ಸಂತೋಷದಿಂದ ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೀತೆಯನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಈ ಶ್ರಮಕ್ಕೆ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಪ್ರೋತ್ಸಾಹನ ನೀಡುತ್ತೆ. ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ. ನಾನು ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ತಪ್ಪಿರುವಂಥದ್ದು ಏನು ಹೇಳಿಲ್ಲ, ಇರೋ ವಿಷಯಗಳನ್ನೆಲ್ಲ ಇಲ್ಲಿ ಮಾತಾಡಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡೋದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ. ಹಾಗೆ ನಾವು ನೋಡೋದರಿಂದ ಮಾತ್ರ ಮಾಹಿತಿ ಸಿಗುತ್ತೆ ಅಂದ್ಕೊಂಡಿದ್ದಾರೆ, ಅದು ತಪ್ಪು. ನಾವು ಕೇಳೋದ್ರಿಂದನೂ ಕೂಡ ಮಾಹಿತಿ ಸಿಗುತ್ತೆ. ಕೇಳುವಿಕೆ ಅನ್ನೋದು ಬಹಳ ಮುಖ್ಯ. ಈಗ ಆಕಾಶವಾಣಿಯಲ್ಲಿ ನಿಮಗೇನು ಕಾಣಿಸಲ್ಲ ಅಲ್ವಾ? ಆದರೂ ಕೂಡ ರೇಡಿಯೋ ಯಾವ ರೀತಿ ನಮಗೆ ಮಾಹಿತಿಯನ್ನು ನೀಡ್ತಾ ಇರುತ್ತೆ, ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಮಾಹಿತಿಗಳನ್ನು ನೀಡ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ದೃಶ್ಯ ಮಾಧ್ಯಮ ಹೆಚ್ಚಾಗ್ತಾ ಇದೆ, ಆದರೆ ರೇಡಿಯೋ ಕೇಳುಗರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಹಾಗೆ ಈ ಮಾಹಿತಿ ಖಜಾನೆಯೂ ಕೂಡ ಒಂದು ರೇಡಿಯೋ ಅಂತ ಅಂದ್ಕೊಳ್ಳಿ. ಹಾಗೆ ಎಲ್ಲರೂ ಕೇಳ್ತಾನೆ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ. ಫಲಮಾಗೋ ಒಂದು ತುತ್ತೂರಿದನಿ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಮಂಕುತಿಮ್ಮ 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 ಮಂಕುತಿಮ್ಮ.